ಆಸರ ಟಿವಿ ಎಲ್ಲ ವೀಕ್ಷಕರಿಗೂ ಯೌವನಸ್ಥರ ನಿರೀಕ್ಷೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ಇಂದು ನಮ್ಮ ಮಧ್ಯದಲ್ಲಿ ತಮ್ಮ ಯೌವನಸ್ಥರ ನಿರೀಕ್ಷೆಯನ್ನು ಹಂಚಿಕೊಳ್ಳುವುದಕ್ಕಾಗಿ ಸಹೋದರ ಜಗದೀಶ್ ಅವರಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ನಿಮ್ಮ ಹುಟ್ಟೂರು ಯಾವುದು ಬ್ರದರ್? ಹುಟ್ಟೂರು ಹೊಸ್ತುರ್ಗನೆ. ಹೊಸ್ತುರ್ಗನೆ. ನಿಮ್ಮ ತಂದೆ ತಾಯಿ ಏನು ಮಾಡ್ತಿದ್ದಾರೆ? ನಮ್ಮ ತಂದೆ ತಾಯಿಯವರು ಮನೆಯಲ್ಲಿದ್ದಾರೆ. ಏನು ಕೆಲಸ ಮಾಡ್ತಿದ್ರು? ನಮ್ಮ ತಂದೆಯವರು ಕೆಲಸ ಮಾಡ್ತಾಯಿದ್ರು. ಈಗ ಮನೆಯಲ್ಲೇ ಇದ್ದಾರೆ. ಈಗ ಮನೆಯಲ್ಲೇ ಕೆಲಸ ಮಾಡ್ತಾ ಇಲ್ಲ. ಕೆಲಸ ಏನು ಮಾಡ್ತಾ ಇಲ್ಲ. ಓಕೆ. ನಿಮ್ಮ ತಂದೆಗಳು ಎಷ್ಟು ಜನ ಮಕ್ಕಳು? 4 ಜನ. ಅಂದರೆ ನೀವು? ನಾವು ಲಾಸ್ಟ್ನೇವರು. ನಿಮಗೆ ಮುಂದೆ? ನಾವೇ ಕೊನೆದವರು. ನೀವು ಕೊನೆ. ನಿಮಗೆ ಅಕ್ಕ ಇದ್ದಾರಾ? ಇಬ್ಬರು ಅಕ್ಕಂದಿರೋ ಒಬ್ಬರು ಅಣ್ಣ ಇದ್ದಾರೆ. ಇಬ್ಬರು ಅಕ್ಕಂದಿ ಒಬ್ಬ ಅಣ್ಣ ಇದ್ದಾರೆ. ಓಕೆ. ನೀವು ಶಾಲೆಗೆ ಅಂತ ಹೋಗೋ ಸಮಯಕ್ಕೆ ನಿಮ್ಮ ತಂದೆ ಇದು ಕಲ್ಕೊರೆ ಕೆಲಸ ಮಾಡ್ತಾಯಿದ್ರು? ಹೌದು. ಓಕೆ. ನಿಮ್ಮ ಬಾಲ್ಯ ಜೀವಿತ ಯಾವ ರೀತಿ ಕಳೆದ್ರಿ ನೀವು? ಬಾಲ್ಯ ಜೀವಿತ ಕಷ್ಟ ಇತ್ತಾ? ಸ್ವಲ್ಪ ಕಷ್ಟ ಇತ್ತು. ಸ್ವಲ್ಪ ಕಷ್ಟ ಇತ್ತು. ಚೆನ್ನಾಗಿ ಮನೆಗೆ ಚೆನ್ನಾಗಿ ಓದಿಸ್ತಾ ಇದ್ರು. ಬಟ್ ನಾವೇ ಪೋಲಿ ಬಿದ್ವಿ. ಅಂದರೆ ಕಲೀಲಿಕ್ಕೆ ಇಷ್ಟ ಇರಲಿಲ್ಲ? ಇಲ್ಲ. ಸ್ಕೂಲಿಗೆಲ್ಲ ಕಳಿಸ್ತಾ ಇದ್ದರೆ ನಾವು ಎಜುಕೇಷನ್ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಷನ್ ಕೊಡ್ತಾ ಇರಲಿಲ್ಲ. ಸುಮ್ಮನೆ ಬಾಲ್ಯದ ಜೀವಿತ ಎಲ್ಲ ಆಟ ಪಾಠಗಳು ಅಂತಂದು ಪೋಲಿ ಹುಡುಗರ ಜೊತೆಲಿ ಸೇರಿಕೊಂಡು ಹೀಗೆ ಕಳೀತಾ ಇದ್ವಿ ಕಾಲ. ಅಂದರೆ ಶಾಲೆಗೆ ಹೋಗ್ತಿರ್ಲಿಲ್ಲ? ಶಾಲೆಗೆ ಹೋಗ್ತಾ ಇದ್ವಿ, ಬಟ್ ವಿದ್ಯಾಭ್ಯಾಸ ಕಡೆ ಹೆಚ್ಚಾಗಿ ಗಮನ ಕೊಡ್ತಾ ಇರಲಿಲ್ಲ. ಓಕೆ. ಸುಮ್ಮನೆ ಅದು ಇದು ಆಟಗಳು ಇರ್ತದಲ್ಲ, ಹುಡುಗರ ಜೊತೆಗೆ ಹಾಗೆ ಆಟ ಆಡ್ತಾ ಇರೋದು. ನೀವು ಶಾಲೆ ಬಂಕ್ ಮಾಡಿಕೊಂಡು ಬೇರೆ ಕಡೆ ಹೋಗುವಂಥ ಅಭ್ಯಾಸ ಏನಾದರೂ ಇತ್ತಾ? ಇಲ್ಲ, ಆ ಥರ ಏನಿರಲಿಲ್ಲ. ಆದರೆ ವಿದ್ಯಾಭ್ಯಾಸ ಗಮನ ಕೊಡಲಿಲ್ಲ. ಎಷ್ಟು ಕಲ್ತಿದ್ದೀರಿ ನೀವು? ನಾನು BEd MA ಕಂಪ್ಲೀಟ್ ಮಾಡಿದ್ದೇನೆ. ಓಕೆ. ಅಂದರೆ ಸುರಿಗೆ ಬಾಲ್ಯ ಪ್ರಾಯದಲ್ಲಿ ನಿಮಗೆ ಈ ರೀತಿ ಸ್ವಭಾವಗಳು? ಹೌದು. ಮತ್ತು ನಿಮಗೆ ಇದೇ ಸ್ವಭಾವಗಳಿಗೆ ಎಷ್ಟು ತನಕ ಇದೇ ರೀತಿ ಮುಂದುವರಿಸ್ಕೊಂಡು ಹೋದ್ರಿ? ನಿಮಗೆ ಕಲಿಯೋದಕ್ಕೆ ಇಂಟ್ರೆಸ್ಟ್ ಯಾವಾಗ ಬರಲಿಕ್ಕೆ ಶುರು ಆಯ್ತು? ಮತ್ತೆ ಡಿಗ್ರಿ ಓದಬೇಕಾದ್ರೆ ಇಂಟ್ರೆಸ್ಟ್ ಬಂತು. ಫೈನಲ್ ಇಯರ್ BA ಮಾಡಬೇಕಾದ್ರೆ ನನಗೆ ಆಗ ಓದಿನ ಕಡೆ ಹೆಚ್ಚಾಗಿ ಗಮನ ಕೊಡಬೇಕಂತ ಅನ್ನಿಸ್ತು. ಓಕೆ. ಮತ್ತು ನಿಮಗೇನಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಮೈಗೂಡಿಸ್ಕೊಂಡಿದ್ರು ನೀವು ಕೆಲಸ ಸಮಯದಲ್ಲಿ? ಯಾವ ರೀತಿ ಏನಿಲ್ಲ, ಖಾಲಿ ಆಟ ಆಡೋಂಥ ಮಾತ್ರ? ಆಟ ಆಡೋಂಥ, ಅದು ಬಿಟ್ಟರೆ ಅಂತ ಬೇರೆ ಯಾವ ಕೆಟ್ಟ ಹುಡುಗರ ಸಹವಾಸ ಆ ರೀತಿ ಮಾಡ್ತಾ ಇರಲಿಲ್ಲ. ನಿಮ್ಮ ಕಾಲೇಜ್ ಲೈಫ್ ಸ್ವಲ್ಪ ಹೇಳ್ಬೋದಾ ಬ್ರದರ್ ನೀವು? ಯಾವ ರೀತಿ ಕಾಲೇಜ್ ಲೈಫ್ ಕಳ್ರಿ ಅಂದರೆ? PUC ಅಲ್ಲಿ ಓದುವಾಗ 2 ಕ್ಲಾಸ್ ಅಷ್ಟೇ ಕೇಳ್ತಾ ಇದ್ದೆ. ಇನ್ನು 2 ಕ್ಲಾಸ್ ಕೇಳ್ತಾ ಇರಲಿಲ್ಲ. ಸುಮ್ಮನೆ ಹುಡುಗರ ಜೊತೆಗೆ ಸುತ್ತರಕ್ಕೆ ಹೋಗ್ತಾ ಇದ್ದೆ. ಸಿನಿಮಾ ಅಂತ ಆ ರೀತಿ. ಮತ್ತು ಈ ಲೋಕ ಪ್ರಕಾರ, ಯಾಕಂದರೆ ಈಗ ನೋಡುವಂಥದ್ದಾಗಿ ಬೇರೆ ಈ ಲವ್, ಪ್ರೀತಿ, ಪ್ರೇಮ ಅಂಥದ್ದಕ್ಕೆ ಏನಾದರೂ ಆ ರೀತಿಯನ್ನು ಮಾಡ್ತಾ ಇರಲಿಲ್ಲ. ಹಾಗೆ ನೀವು ನಿಮ್ಮ ಹಿನ್ನೆಲೆ ಯಾವುದಾಗಿತ್ತು ನಿಮಗೆ? ಈ ಕ್ರಿಸ್ತನಿಗೆ ಕಂಡುಕೊಳ್ಳೋ ಮೊದಲು ನೀವು? ಕ್ರಿಸ್ತನಲ್ಲಿ ಕಂಡುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ತಂದೆಯವರೇ ಫಸ್ಟ್ ಕಂಡುಕೊಂಡಿದ್ದು. ಓಕೆ. ಅದ್ರ ಹಿಂದೆ ನಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ದಿರಲಿಲ್ಲ. ನಮ್ಮ ತಂದೆಯವರಿಗೆ ಮಾಟ ಮಂತ್ರ ಮಾಡಿದರು 2005ನೇ ಇಸ್ವಿಯಲ್ಲಿ. ಆಗ ನಮ್ಮ ತಂದೆಯವರಿಗೆ ಪ್ರೇಯರ್ ಮಾಡೋದಕ್ಕಾಗಿ ನಮ್ಮ ಸಭಾ ಪಾಲಕರು ಅವರೆಲ್ಲ ಬಂದರು. ಆಗ ಅವರು ಬಂದಾಗ ಅವರು ಪ್ರೇಯರ್ ಎಲ್ಲ ಮಾಡಿಸ್ಕೊಂಡ್ರು. ಎಲ್ಲ ಚೆನ್ನಾಗಾಯಿತು, ಸ್ವಲ್ಪ ಚೆನ್ನಾಗಿತ್ತು. ಬಟ್ ನಮಗೆ ಇಂಟ್ರೆಸ್ಟ್ ಇದ್ದಿರಲಿಲ್ಲ. ನಮಗೆ ತಂದೆಗೆ ಇಂಟ್ರೆಸ್ಟ್ ಇತ್ತಾ? ತಂದೆಗೆ ಇಂಟ್ರೆಸ್ಟ್ ಇತ್ತು. ನಮ್ಮ ತಂದೆ ಮುಖಾಂತರವಾಗಿ ನಮ್ಮ ತಾಯಿ ಹೋದರು. ಬಟ್ ನಾನು ನಮ್ಮಣ್ಣ ಅಷ್ಟೊಂದು ಇಂಟ್ರೆಸ್ಟ್ ಕೊಡಲಿಲ್ಲ. ಏನೋ ಬರ್ತಾರೆ ಹೋಗ್ತಾರೆ ಅಂತಂದೇಳಿ ನಾವೇನು ಮಾಡ್ತಿದ್ವು, ಅವರು ಸೇವಕರು ಮನೆಗೆ ಬಂದರೆ ನಾವು ಹೊರಗಡೆ ಹೋಗ್ತಾಯಿದ್ವಿ, ನಿಂತ್ಕೊತಾ ಇರಲಿಲ್ಲ. ನಿಮಗೆ ಎಷ್ಟು ಏಜ್ ಆವಾಗ? ಆಗ ನನಗೆ 15. 15 ವರ್ಷ ಆಯಿತು. ಮನೆ ನಿಂತ್ಕೊಳ್ತಾ ಇರಲಿಲ್ಲ? ಇಲ್ಲ. ಬಂದ ತಕ್ಷಣವೇ ಅವ್ರು ಮಾತಾಡಿಸ್ತಾ ಇದ್ರು. ನಾವು ಸುಮ್ಮನೆ ಹಿಂಗೆ ನಮಸ್ಕಾರ ಅಂತಂದು ಹೇಳ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ವಿ. ಅವರು ಬಂದು ಪ್ರೇಯರ್ ಮಾಡಿ ಹೋಗ್ತಾಯಿದ್ರು. ಅವರೇ ಹೋದ್ಮೇಲೆ ಆಮೇಲೆ ಮನೆಗೆ ಬರ್ತಾಯಿದ್ವಿ. ಮನೆಗೆ ನಿಮ್ಮ ತಂದೆ ತಾಯಿ ಪ್ರೇಯರಿಗೆ ಬರ್ತಾಯಿದ್ರ? ಚರ್ಚಿಗೆ ಬರ್ತಾಯಿದ್ರು. ನೀವು? ನಾನು ಬರ್ತಾ ಇರಲಿಲ್ಲ. ನೀವು ಬರ್ತಾ ಇರಲಿಲ್ಲ? ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದ್ದಿರಲಿಲ್ಲ. ತಂದೆ ಒಂದು ಪ್ರಾಬ್ಲಮ್ ನಿಮ್ಗೆ ಗೊತ್ತಿತ್ತಾ? ತಂದೆ ಪ್ರಾಬ್ಲಮ್ ಗೊತ್ತಿತ್ತು. ಓಕೆ. ಅವರು ಪ್ರಾರ್ಥನೆ ಬಂದಮೇಲೆ ಅವರಿಗೆ ಸೌಖ್ಯವಾಗಿದೆ? ಸೌಖ್ಯ ಆಯಿತು. ಆದರೂ ನಿಮಗೆ ಇಂಟ್ರೆಸ್ಟ್ ಬರಲಿಲ್ಲ? ಆದರೂ ಬರಲಿಲ್ಲ. ಆಗ ನಮ್ಮದು ಬಾಲ್ಯ ವ್ಯವಸ್ಥೆ ಅಲ್ಲ, ಇದ್ದಿದ್ದೆ ಚರ್ಚಿಗೆಲ್ಲ ಹೋಗೋದು, ಇನ್ನೇನು ಇದ್ದಿದ್ದೆ ಮಾಮೂಲಾಗಿ ಅಂತ. ಬಟ್ ನನಗೆ ಈ ಥರ ಒಂದು ಗೊತ್ತಿಲ್ಲ. ಚರ್ಚ್ ಅಂತಂದರೆ ಏನು ಮಾಡ್ತಾರೆ, ಈಗ ಕ್ಯಾಥಲಿಕ್ ಚರ್ಚ್ ಆಗಲಿ ಫಾರಿನಲ್ಲಿ ಮಾಡ್ತಾರಲ್ಲ, ಆ ಥರ ಅಂದ್ಕೊಂಡು ಏನು ಮಾಡಿದ್ವಿ, ರಿಜೆಕ್ಟ್ ಮಾಡಿದ್ವಿ. ಹೋಗೋದಕ್ಕೆ ಸ್ವಲ್ಪ ಹಿಂಜರಿತಾ ಇದ್ವಿ. ಆಮೇಲೆ ನಾನು ಚರ್ಚಿಗೆ ಬಂದಿದ್ದು ಅಂತಂದರೆ ನಂದು PUC ಮುಗಿದು ಡಿಗ್ರಿ ಫಸ್ಟ್ ಇಯರ್ BA ನಾನು ಜಾಯ್ನ್ ಆದಾಗ ನಾನು ಚರ್ಚಿಗೆ ಕಂಟಿನ್ಯೂ ಮಾಡಿದೆ. ಅಂದರೆ ನಿಮಗೆ ಕ್ರಿಸ್ತನ ಬಗ್ಗೆ ಅದಕ್ಕಿಂತ ಮೊದಲೇನಾದ್ರು ಗೊತ್ತಿತ್ತಾ? ಅಂದರೆ ತಂದೆಗೆ ಈ ರೀತಿ ಪ್ರಾಬ್ಲಮ್ ಆಗೋ ಮೊದಲು ಯೇಸು ಸ್ವಾಮಿ ಯಾಕೆ ಜೀವಿಸ್ತಾ ಇದ್ದಾರೆ, ಯಾಕೆ ಬಂದಿದ್ದಾರೆ ಲೋಕಕ್ಕೆ, ಆತನು ಏನು ಮಾಡಿದ್ದಾರೆ ನಿಮಗೆ ಗೊತ್ತಿತ್ತಾ? ಆಗ ಗೊತ್ತಿರಲಿಲ್ಲ. ನಮ್ಮ ತಂದೆ ರಕ್ಷಣೆ ಹೊಂದಾಗ ನನಗೆ ಕಂಪ್ಲೀಟ್ ಗೊತ್ತಿರಲಿಲ್ಲ. ಬಟ್ ನಾನು ಇಲ್ಲಿಗೆ ಬಂದಾಗಲೇ ನನಗೆ ಕಂಪ್ಲೀಟಾಗಿ ಅಂತ ನಿಮ್ಮ ಕರಿತಿರ್ಲಿಲ್ಲ ಪ್ರಾರ್ಥನೆಗೆ? ಕರಿತಾ ಇದ್ರು, ಆದರೂ ಬರ್ತಾ ಇರಲಿಲ್ಲ. ನಾವು ಬರ್ತಾ ಇರಲಿಲ್ಲ.
ಅವ್ರಿಗೆ ವಿರೋಧ ಮಾಡ್ತಿದ್ರಾ ಏನಾದ್ರು ಹೇಳ್ತಾ ಇದ್ರೆ? ಇಲ್ಲ, ಅವರು ವಿರುದ್ಧ ಮಾಡ್ತಿರ್ಲಿಲ್ಲ, ಬರ್ರಿ ಬರ್ರಿ ಅಂತ ಇದ್ರು ನನಗೂ ನಮ್ಮ ಅಣ್ಣನಿಗೂ. ಬಟ್ ನೀವು ಹೋಗಿ ಬನ್ನಿರಿ ನಾವು ಬರೋದಿಲ್ಲ ಅಂತ ಹೇಳ್ತಾರೆ. ಓಕೆ ಓಕೆ ಬ್ರದರ್, ಹಾಗಾದರೆ ನೀವು ಒಪ್ತಾ ಇರಲಿಲ್ಲ, ಆದರೆ PUC ಬಂದ ಮೇಲೆ ನಿಮಗೆ ಯಾವ ರೀತಿ ಒಂದು ನಿಮ್ಮ ಪರಿವರ್ತನೆ ಆಯಿತು? PUC ಅಂತಂದರೆ ನನಗೆ ಫೈನಲ್ ಇಯರು PUCಯಲ್ಲಿ ಎಕ್ಸಾಮ್ ಇತ್ತು ಮಾರ್ಚ್ ತಿಂಗಳಲ್ಲಿ. ಆವಾಗ ಫೇಸಲ್ಲಿ ಬಾಡಿಯಲ್ಲೆಲ್ಲ ಚಿಕ್ಕದಾಗಿ ಗುಳ್ಳೆ ಇದ್ದಂತು, ಅಮ್ಮ ಅಂತ ಹೇಳ್ತಾರೆ ಅದನ್ನು ಲೋಕದಲ್ಲಿ. ಆ ಟೈಮಲ್ಲಿ ಎಕ್ಸಾಮ್ ಬೇರೆ ಹತ್ತಿರ ಇತ್ತು, ನನಗೆ ಓದೋಕ್ಕೂ ಇಂಟ್ರೆಸ್ಟ್ ಕೊಡ್ತಾ ಆಗ್ತಿರಲಿಲ್ಲ. ಆ ಟೈಮಲ್ಲಿ ಏನು ಮಾಡಿಬಿಟ್ಟೆ, ಅದು ಇದು ಅಂದ್ಕೊಂಡು ನಾನು ಭಾಳ ನರ್ವಸ್ ಆಗಿಬಿಟ್ಟೆ ಓದೋದ್ರಲ್ಲಿ ಇದರಲ್ಲಿ. ಆಮೇಲೆ ನೋಡಿದರೆ ನಂದು ಡಿಗ್ರಿ ಇನ್ನೇನು ಜಾಯ್ನ್ ಆಗಬೇಕಂದ್ರೆ PUC ಪಾಸ್ ಆಗಿತ್ತಿಲ್ಲ ಅಂತ ಗೊತ್ತಿಲ್ಲ, ನಾನು ಕಾಲೇಜೇ ಬಿಟ್ಬಿಟ್ಟು ಕೆಲಸಕ್ಕೆ ಅಂತ ಹೋದೆ. ಕೆಲಸಕ್ಕೆ ಅಂತ ಹೋದ್ಮೇಲೆ ನಾನು ಕೆಲಸ ಮಾಡುವಾಗ ರಿಸಲ್ಟ್ ಬಂತು, ಯಾವ ಸಬ್ಜೆಕ್ಟು ಫೇಲ್ ಆಗಿಲ್ಲ, ಎಲ್ಲ ಪಾಸ್ ಆಗಿತ್ತು ಎಂಬುದಾಗಿ ಬಂದಾಗ ಆವಾಗ ನಾನು ದೇವರಲ್ಲಿ ಒಂದು ನಂಬಿಕೆ ಇಟ್ಟೆ. ನೀವು ಪ್ರಾರ್ಥನೆ ಮಾಡಿದ್ರೆ ದೇವರ ಹತ್ರ? ನಾನೇನಾದರೂ PUC ಪಾಸ್ ಆಯಿತು ಅಂದರೆ ನಾನು ಈ ಕೆಲಸ ಎಲ್ಲ ಬಿಟ್ಟು ನಾನು ಕಾಲೇಜಿಗೆ ಹೋಗ್ತೀನಿ, ನನಗೆ ಈ ಕೆಲಸ ಬೇಡ ಅಂತಂದು ನಾನು ಪ್ರೇಯರ್ ಮಾಡ್ಕೊಂಡೆ ಹೋಗಿದ್ದೆ ಮನಸ್ಸಲ್ಲೇ. ಅಂದರೆ ಆ ರೀತಿ ಯೋಚನೆ ಮಾಡ್ಕೊಂಡೇ ಹೋಗಿದ್ರಿ? ಹೌದು. ಆ ನಂತರ ನಾನು ಒಂದು ಸಬ್ಜೆಕ್ಟು ಫೇಲ್ ಆಗಲಿಲ್ಲ, ಪಾಸ್ ಆದ್ಮೇಲೆ. ಹಾಗಾಗಿ ನನಗೆ ಗೊತ್ತಾಯಿತು ಈ ಕೆಲಸ ಮಾಡೋ ಅಂಥದ್ದು ಭಾಳ ಕಷ್ಟ ಇದೆ, ಓದೋದೇ ಬೆಸ್ಟ್ ಅಂತಂದು ಹೇಳ್ಕೊಂಡು ಕೆಲಸ ಬಿಟ್ಬಿಟ್ಟು ಬಂದು ಡಿಗ್ರಿ ಜಾಯ್ನ್ ಆದೆ. ಆವಾಗಿಂದ ಕಂಟಿನ್ಯೂಸ್ ಆಗಿ ಚರ್ಚೆಗೆ ಬಂದೆ. ಚರ್ಚೆ ಬರಲಿ ಶುರು ಮಾಡಿದ್ರಿ, ನಿಮ್ಮ ಪ್ರಾರ್ಥನೆ ದೇವರಲ್ಲಿ ಕೇಳಿದ್ದಾರೆ, ಅದ್ರ ನಿಮಗೆ ನಂಬಿಕೆ ಬಂತು? ಹೌದು. ಅದರ ನಂತರ ಚರ್ಚೆಗೆ ಬರಲಿ ಶುರು ಮಾಡಿದ್ರಿ? ಹೌದು. ಓಕೆ, ನಂತರ ನೀವು ಅಲ್ಲಿ ನಿಮ್ಮ ಸಂಪೂರ್ಣ ಒಪ್ಪಿಸಿಕೊಟ್ಟು ದೀಕ್ಷಾಸ್ಥಾನ ತಗೊಂಡ್ರ? 2 ಇಯರ್ಸ್ ಆದಮೇಲೆ ತಗೊಂಡೆ. 2 ಇಯರ್ಸ್ ಆದಮೇಲೆ. ಓಕೆ, ನಿಮ್ಮ ಮೊದಲ ಜೀವಿತಕ್ಕೂ, ಯಾಕಂದರೆ ಮೊದಲಿರುವಂಥ ಫ್ರೆಂಡ್ಸ್ ಆಮೇಲೆ ಕೂಡ ಇರ್ತಿದ್ರು ನಿಮ್ಮೊಟ್ಟಿಗೆ, ಆ ಮೊದಲ ಜೀವಿತಕ್ಕೂ ನೀವು ಕ್ರಿಸ್ತನನ್ನು ಕಂಡುಕೊಂಡ ಮೇಲೆ ಈ ನಂತರ ಜೀವಿತಕ್ಕೆ ಏನಾದರೂ ವ್ಯತ್ಯಾಸ ಇರ್ತಿದ್ದ? ಹೌದು. ಏನು ವ್ಯತ್ಯಾಸ ಇರ್ತದೆ? ಮೊದಲೇ ಜೀವಿತಕ್ಕೂ ಅಂತಂದರೆ, ಈಗ ಪೋಲಿ ಹುಡುಗರ ಜೊತೆಯಲ್ಲಿ ತಿರುಗಾಡ್ತಾ ಇದ್ವಿ, ಸಿನಿಮಾ ಅಲ್ಲಿ ಇಲ್ಲಿ ಅಂತಂದು ಅಲ್ಲಿ ಇಲ್ಲಿ ತಿರುಗಾಡ್ತಾ ಇದ್ವಿ. ದೇವರಲ್ಲಿ ಬಂದಾಗ ಸ್ವಲ್ಪ ಭಯ ಭಕ್ತಿ ಅನ್ನೋದು ಹೆಚ್ಚಾಗ್ತಾ ಬಂತು. ಆಗ ಸ್ನೇಹಿತರು ಕರಿತಾಯಿದ್ರು, ಬಾ 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 ಅಂತ ಎಂಬುದಾಗಿ. ಈಗ ಕೆಲವೊಂದು ಟೈಮಲ್ಲಿ ಇನ್ನು ಸ್ಟಾರ್ಟಿಂಗಲ್ಲಿ ಟೈಮಲ್ಲಿ ಹೋಗ್ತಾಯಿದ್ವಿ ಬರ್ತಾಯಿದ್ವಿ. ಬರ್ತಾ ಆಗ ಏನಾಯಿತು, ನಾವು ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡ್ತಾಯಿದ್ವಿ ಎಂಬುದಾಗಿ ಹೇಳಿ ಸ್ನೇಹಿತರನ್ನು ಅಲ್ಲಲ್ಲಿ ಕಟ್ ಮಾಡ್ಕೊತಾ ಬಂದ್ವಿ. ಆಮೇಲೆ ಅಲ್ಲಿ ಕಟ್ ಮಾಡ್ಕೊತಾ ಬಂದ ತಕ್ಷಣ ನಮ್ಮಲ್ಲಿ ಏನಾಯಿತು, ನಮ್ಮ ಜೀವಿತ ಸ್ವಲ್ಪ ಆತ್ಮಿಕ ಜೀವಿತ ಅಭಿವೃದ್ಧಿ ಹೊಂದುತ್ತಾ ಬಂತು. ತಂದೆ ತಾಯಿಗಳಿಗೂ ಒಬ್ಬ ವಿಧೇಯನಾಗಿ ಮಗನಾಗಿ ಜೀವಿಸ್ತಾ ಬಂದೆ. ಹಾಗಾಗಿ ದೇವರನ್ನು ಕಂಡುಕೊಂಡಿದ್ದರಿಂದ ಉತ್ತಮವಾಗಿ ದೇವರು ನಡೆಸ್ತಾ ಇದ್ದರು. ಹಾಗಾಗಿ ಆ ಒಂದು ಇಂದಿನ ಜೀವಿತವನ್ನು ಮರೆತುಬಿಟ್ಟು ಈಗ ದೇವರಲ್ಲಿ ನೂತನವಾದ ಜೀವಿತವನ್ನು ಮಾಡ್ತಾಯಿದ್ದೆ. ಓಕೆ, ನಿಮ್ಮ ಫ್ರೆಂಡ್ಸ್ ಅವರು ನಿಮ್ಗೆ ಏನು ಹೇಳ್ತಾರೆ? ಈಗ ಮೊದಲಿದ್ದ ಫ್ರೆಂಡ್ಸ್ ಅವರೊಟ್ಟಿಗೆ ಮೊದಲು ಹೋಗ್ತಾ ಇದ್ರಿ ಅಲ್ಲಿಗೆ ಇಲ್ಲಿಗೆಲ್ಲ, ಆದರೆ ಈಗ ಯಾವುದಕ್ಕೂ ನೀವು ಅಂಥ ಕೆಟ್ಟ ಕಾರ್ಯಗಳಿಗೆ ಹೋಗೋದಿಲ್ಲ. ಅವ್ರು ನಿಮ್ಮ ಜೀವಿತ ನೋಡಿ ಏನು ಹೇಳ್ತಾರೆ? ಅವ್ರು ಏನು ಹೇಳೋದಿಲ್ಲ, ನೋಡಿದ್ರೆ ನಗ್ತಾರೆ, ಮಾತಾಡಿಸ್ತಾರೆ. ಅವ್ರು ಹಿಂದೆ ನಾನು ಹೋಗೋದಿಲ್ಲ, ಅವರು ನನ್ನನ್ನು ಕರೆಯೋದಿಲ್ಲ. ಅವ್ರು ನೋಡಿದರೆ ಸಾಕು, ಅವ್ನು ಚರ್ಚಿಗೆ ಹೋಗ್ತಾನೆ, ಅವನನ್ನೇನು ಕರೆಯೋಕ್ಕೆ ಹೋಗ್ಬೇಡ್ರಿ ಅಂತಂದು ಹೇಳ್ತಾರೆ. ನಾನು ಅವ್ರ ಜೊತೆಗೆ ಹೋಗೋದಿಲ್ಲ. ಓಕೆ, ಅವರಿಗೆ ನೀವು ಸ್ವಾರ್ಥ ಸಾರ್ತೀರಾ? ಕ್ರಿಸ್ತನ ಬಗ್ಗೆ ಹೇಳ್ತೀರಾ? ಹೌದು. ನೀವು ಅವ್ರಿಗೆ ಕ್ರಿಸ್ತನ ಬಗ್ಗೆ ಹೇಳೋಕೆ ಅವ್ರು ಏನು ಹೇಳ್ತಾರೆ? ಅವರು ಪ್ರತಿಕ್ರಿಯೆ ಅಂತಂದರೆ, ಕೆಲವೊಬ್ಬರು ಬರ್ತಾರೆ, ಯಾವುದಾದ್ರೂ ಫಂಕ್ಷನ್ ಇರಬೇಕಾದ್ರೆ, ಕಾರ್ಯಕ್ರಮಗಳಿರಬೇಕಾದ್ರೆ ಬರ್ತಾರೆ. ಕೆಲವೊಬ್ಬರು ಸರಿ ಆಯಿತು ಹೋಗ್ಬಾ, ನಮಗಿಷ್ಟ ಇಲ್ಲ ಅಂತ ಹೇಳ್ತಾರೆ. ಅಷ್ಟೇ. ಏನು ವಿರೋಧ ಏನು ವ್ಯಕ್ತಪಡಿಸೋದಿಲ್ಲ. ಓಕೆ, ನೀವೀಗ ಕಲಿತಿದ್ದೀರಿ ಈಗ, ಕೆಲಸ ಮಾಡ್ತಿದ್ದೀರಿ ಈಗ. ನೀವು B.Ed ಮುಗಿಸಿದಿರಿ? B.Ed ಆಗಿದೆ. ಅದ ನಂತರ ಏನು ಕೆಲಸ ಮಾಡ್ತಿದ್ದಾರೆ? ನಿಮ್ಮ ತಂದೆ ತಾಯಿಗಳಿಗೆ ನೀವೀಗ ಯಾವ ರೀತಿ ಇದ್ದೀರಿ ಈಗ? ತಂದೆ ತಾಯಿಗಳೊಟ್ಟಿಗೆ? ತಂದೆ ತಾಯಿ ಒಟ್ಟಿಗೆ ಚೆನ್ನಾಗಿದ್ದೀರಾ? ನಿಮ್ಮ ಅಣ್ಣ? ನಮ್ಮ ಅಣ್ಣನೂ ನಮ್ಮ ಜೊತೆಯಲ್ಲೇ ಇದ್ದಾರೆ. ಅವ್ರ ರಕ್ಷಣೆ ಹೊಂದಿಕೊಂಡ್ರ? ಇನ್ನೂ ಹೊಂದಿಲ್ಲ. ಇನ್ನೂ ರಕ್ಷಣೆ ಹೊಂದಿಲ್ಲ. ಅವ್ರಿಗೇನು ಇಷ್ಟ ಇಲ್ಲ ಅಂತ ಹೇಳ್ತಾರ? ಬರ್ತಾರೆ, ಇಷ್ಟ ಇದೆ. ಲೋಕದ ಆಸೆ ಎಲ್ಲ ಸ್ವಲ್ಪ, ಹಾಗಾಗಿ ಅದನ್ನೆಲ್ಲ ತ್ಯಾಗ ಮಾಡ್ಕೊಂಡು ಬರಬೇಕಲ್ಲ, ಸ್ವಲ್ಪ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹೌದು, ಮಾಡ್ತಾ ಇದ್ವಿ, ಪ್ರತಿನಿತ್ಯ ಮಾಡ್ತಾ ಇದ್ವಿ. ಓಕೆ ಬ್ರದರ್, ಈಗ ನಿಮ್ಮ ಮುಂದಿನ ಜೀವಿತ ನೀವು ಯಾವ ರೀತಿ ಕಳಿಬೇಕಂತ ಇದ್ರೆ, ಅಂದರೆ ನಿಮ್ಮ ಮುಂದಿನ ನಿರೀಕ್ಷೆ ಏನಾಗಿದೆ? ಮುಂದಿನ ನಿರೀಕ್ಷೆ ಅಂದರೆ ದೇವ್ರ ಕೃಪೆ, ದೇವರು ಹೇಗೆ ನಡೆಸ್ತಾ ಇರ್ತಾರೋ ಹಾಗೆ ನಡಿಬೇಕು, ದೇವ್ರ ಸೇವೆ ಮಾಡಬೇಕು, ಸುವಾರ್ತೆ ಸಾರಬೇಕು. ಅನೇಕ ಜನರು ನಶಿಸಿ ಹೋಗ್ತಾ ಇದ್ದಾರೆ, ಅಂಥವರಿಗೆ ದೇವ್ರ ಸುವಾರ್ತೆ ಮುಟ್ಟಿಸಬೇಕು ಅಂತ ಒಂದು ಆಸೆ. ಈಗ ಯಾವ ರೀತಿ ಆದರೂ ನೀವು ಕ್ರಿಸ್ತನ ಸೇವೆಯಲ್ಲಿ ಅಥವಾ ಕ್ರಿಸ್ತನಿಗೋಸ್ಕರ ಏನಾದರೂ ಮಾಡ್ತಾ ಇದ್ದೀರಿ ಈಗ? ಹೌದು, ಈಗ ಕೆಲಸ ಮಾಡ್ಕೊತಲೇ ನಂದೇನಾದರೂ ಫೀಲ್ಡ್ ವರ್ಕ್ ಇತ್ತು ಅಂದರೆ ಕೆಲವೊಂದು ಟೈಮಲ್ಲಿ ಹೋಗುವಾಗ ಕರಪತ್ರಗಳಾಗಲಿ ಬೈಬಲ್ ಆಗಲಿ ಸಿಕ್ಕುವಂಥವ್ರಿಗೆ ಕೊಟ್ಟು ಸುವಾರ್ತೆ ಸಾರಿ ಅವರನ್ನು ಕೆಲವೊಬ್ಬರನ್ನ ಚರ್ಚಿಗೆ ಕರ್ಕೊಂಡ್ಬಂದಿದ್ದೀನಿ.
ಕರ್ಕೊಂಬರ್ತಾರೆ. ಈ ರೀತಿ ನಿಮಗೆ ಸಿಕ್ಕುವಂಥ ಅವಕಾಶಗಳನ್ನು ಉಪಯೋಗಿಸ್ಕೊತಾ ಇದ್ದೀನಿ. ಸಭೆಯಲ್ಲಿ ನೀವು ನಿಮ್ಮನ್ನು ಯಾವ ರೀತಿ ತೋರಿಸ್ಕೊಂಡಿದ್ದೀರಿ ಈಗ ನೀವು? ಸಭೆಯಲ್ಲಿ ಯವನಸ್ಥನಾಗಿ ಇದ್ದೀನಿ. ಇತರರಿಗೆ ಮಾದರಿಯಾಗಿ ಜೀವಿಸ್ಬೇಕಂತ ದೇವರಿಗೆ ಸಭೆಯಲ್ಲಿ ಯಾವ್ದು ಹೆಲ್ಪ್ ಏನಾರು ಮಾಡಿದ್ರೆ ಏನಿದ್ರೆ ಸೇವೆಯಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀರಿ? ಸೇವೆಯಲ್ಲಿ ಅಂತಂದರೆ ಸೇವಕರು ಕರೆದಾಗ ಯಾವುದಾದ್ರೂ ಆಯಿತು ಹಳ್ಳಿಗಳಿಗೆ ಹೋಗ್ಬೇಕಂದ್ರೆ ಹೋಗ್ತೀವಿ. ಆಮೇಲೆ ದೇವರ ಸೇವೆಗಾಗಿ ಆರಾಧನೆಗಾಗಿ ಕೀಬೋರ್ಡನ್ನು ಪ್ಲೇ ಮಾಡ್ತೀನಿ. ಸಂಡೇ ವರ್ಷಿಪಲ್ಲಿ ಕೀಬೋರ್ಡ್ ಪ್ಲೇ ಮಾಡ್ತೀವಿ. ಕಲ್ತಿದ್ದೀರಿ? ಕ್ಲಾಸಿಗೆ ಹೋಗಿದ್ದೀರಿ? ಹೌದು, ಕೀಬೋರ್ಡ್ ಕ್ಲಾಸಿಗೆ ಹೋಗಿ ಬಂದ ಆರಾಧನೆ 2012ರಲ್ಲಿ ಬೈಂದೂರು ಎಂಬ ಪಟ್ಟಣದಲ್ಲಿ ಹೋಗಿ ಕಲ್ತು ಬಂದಿದ್ವಿ. ಕಲ್ತಿರಿ 15 days. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಮೊದಲು ಅದರಲ್ಲಿ? ಇಂಟ್ರೆಸ್ಟು ಅಂದರೆ ಅಷ್ಟೊಂದು ಇದ್ದಿರಲಿಲ್ಲ. ಕೆಲವೊಂದು ಫಂಕ್ಷನ್ ನಮ್ಮಲ್ಲಿ ಉಪವಾಸ ಪ್ರೇಯರ್ ನಡೀತಾ ಇತ್ತಲ್ಲ, ಆಗ ಮಂತ್ಲಿಯಾಗಿ ಮ್ಯೂಸಿಷಿಯನ್ ಬಂದು ಪ್ಲೇ ಮಾಡ್ತಾಯಿದ್ರಲ್ಲ, ಆಗ ಇಂಟ್ರೆಸ್ಟು ನಮಗೆ ಬಂತು. ಹಾಗಾಗಿ ಸೇವಕರೇ ನಮ್ಮನ್ನು ಕಳಿಸಿದರು. ಹಾಗಾಗಿ ಹೋಗಿ ಕಲ್ತು ಬಂದು ಈಗ ದೇವರಿಗಾಗಿ ಪ್ಲೇ ಮಾಡ್ತಾಯಿದ್ದೀರಿ. ಹೇಗಾಗ್ತದೆ ನಿಮಗೀಗ? ಈಗ ಒಂದು ಸಂತೋಷ, ಕ್ರಿಸ್ತನಿಗೋಸ್ಕರ ಒಂದು ಆತ್ಮಗಳನ್ನು ಗೆಲ್ಲುವಾಗ ಅಥವಾ ಒಂದು ಈ ರೀತಿ ಸೇವೆಯಲ್ಲಿ ಭಾಗಿಯಾಗುವಾಗ ನಿಮ್ಗೆ ಏನು ಅನ್ನಿಸ್ತದೆ? ತುಂಬ ಸಂತೋಷ ಆಗ್ತೈತೆ. ಕೆಲವೊಂದು ಟೈಮಲ್ಲಿ ಅನ್ನಿಸ್ತಾ ಇರ್ತೈತೆ ನಾವು ಎಲ್ಲೋ ಇರಬೇಕಾಗಿದ್ದಂಥ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ಈ ಒಂದು ಸ್ಥಳದಲ್ಲಿ ನಿಲ್ಲಿಸಿ ನಮ್ಮನ್ನು ಇತರರಿಗೆ ಮಾದರಿಯಾಗಿ ತೋರಿಸ್ತಾ ಇದ್ದಾರಲ್ಲ ಎಂಬುದಾಗಿ ತುಂಬ ಸಂತೋಷ ಆಗ್ತದೆ. ನಂತರ ನಮ್ಮ ಹಾಗೆ ಮತ್ತೊಬ್ಬರು ಸಮೇತ ಯೌವನಸ್ಥರು ಬೇರೆ ಕಡೆ ಆಗಲಿ ಎಲ್ಲೇ ಆಗಲಿ ನಮ್ಮ ಸ್ವಂತವರಿದ್ದವರಾಗಲಿ ನಾಶನಕ್ಕೆ ಹೋಗಬಾರ್ದು. ನಮ್ಮ ಹಾಗೆ ಅವರು ರಕ್ಷಣೆ ಹೊಂದಿ ದೇವರಿಗಾಗಿ ಏನಾದರೂ ಒಂದು ಮಾಡಬೇಕಲ್ಲ ಎಂಬುದಾಗಿ ಆಸೆ ಆಗ್ತಾ ಇರ್ತದೆ. ನಮಗೆ ಆಸೆ ಆಗ್ತದೆ ಖಂಡಿತ. ಕೊನೆಯದಾಗಿ ನಮ್ಮ ಆಸರೆ ಟಿ ವೀಕ್ಷಕರಿಗೆ ಅಥವಾ ನಿಮ್ಮಂತೆ ಅನೇಕ ಯೌವನಸ್ಥರು ನಿಮ್ಮನ್ನು ನೋಡ್ತಾ ಇದ್ದಾರೆ. ಅನೇಕ ಯೌವನಸ್ಥರೀಗ ದಾರಿ ತಪ್ಪಿ ಹೋಗ್ತಿದ್ದಾರೆ ಅಥವಾ ಇನ್ನೇನೋ ಕೆಲಸದಲ್ಲಿ ತೊಡಗಿರ್ತಾರೆ. ಅಂಥ ವ್ಯಕ್ತಿಗಳಿಗೆ ನೀವು ನಿಮ್ಮ ಪ್ರೀತಿಯ ಸಹೋದರಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನಂದರೆ ನಮ್ಮ ಯೌವನಸ್ಥರ ವಿಭಾಗದಲ್ಲಿ ಏನಂತಂದರೆ, ನಾವು ತುಂಬ ಯೌವನ ಕಾಲದಲ್ಲಿ ತುಂಬ ಲೋಕದ ಆಸೆಯಲ್ಲಿ ಒಳಗಾಗ್ಬಿಟ್ಟು ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡ್ತೀವಿ. ಆದರೆ ಅಂಥ ಒಂದು ಜೀವಿತದಿಂದ ಹೊರಗಡೆ ಬರಬೇಕೆಂಬುದಾದರೆ ಯೇಸು ಕ್ರಿಸ್ತನನ್ನು ನಂಬ್ಕೋಬೇಕು. ಯೇಸು ಕ್ರಿಸ್ತನನ್ನು ಸಂಪೂರ್ಣವಾಗಿ ನಂಬಿದರೆ ದೇವರು ಒಂದು ಅದ್ಭುತ ಕಾರ್ಯವನ್ನು ಮಾಡ್ತಾರೆ. ಯಾವುದೇ ಕೆಟ್ಟ ಆಲೋಚನೆಗಳಿಲ್ಲದೆ, ಯಾವುದೇ ರೀತಿಯಾದ ಲೋಕದ ಆಸೆಗಳಿಲ್ಲದೆ ದೇವರಿಗಾಗಿ ಜೀವಿಸುವಾಗ ದೇವರು ಹೆಚ್ಚಾಗಿ ಜಯವನ್ನು ಕೊಡ್ತಾರೆ. ಯೌವನಸ್ಥ ಜೀವಿತದಲ್ಲಿ ದೇವರು ಹೊಸ ಕಾರ್ಯವನ್ನು ಮಾಡ್ತಾರೆ ಎಂಬುದಾಗಿ ನಾನು ತಿಳಿಸೋದಕ್ಕೆ ಬಯಸ್ತೇನೆ. ಧನ್ಯವಾದಗಳು ಬ್ರದರ್. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಆತನ ಸೇವೆಯಲ್ಲಿ ಇನ್ನೂ ಬಲಯುತವಾಗಿ ಉಪಯೋಗಿಸ್ಕೊಳ್ಳಿ ಎಂದು ಬಯಸ್ತೇವೆ. ನೀವು ಮಾಡುವಂಥ ಕೆಲಸದಲ್ಲಿ ಕೂಡ ದೇವರು ನಿಮ್ಮೊಂದಿಗೆ ಇದು ನಡೆಸಲಿ. ದೇವರು ನಿಮ್ಮ ಎಲ್ಲ ಕಾರ್ಯಗಳ ದೇವರು ಆಶೀರ್ವಾದಿಸಿ ಮಾಡಲಿ ಎಂಬುದಾಗಿ ನಾವು ಆಸೆ ಪಡ್ತೇವೆ. ನೀವು ಇಲ್ಲಿ ನಿಮ್ಮೊಂದು ಆಲೋಚನೆ ಮಟ್ಟಿಗೆ ಹಂಚಿಕೊಂಡದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಿಯ ವೀಕ್ಷಕರೇ, ಸಹೋದರ ಜಗದೀಶ್ ಅವರ ಒಂದು ಜೀವನ ಸಾಕ್ಷಿ ನೀವು ಕೇಳಿದ್ರಿ ಪ್ರಿಯರೇ. ಅವರು ಹೇಳ್ತಾರೆ, ಈ ಯೌವನ ಪ್ರಾಯದಲ್ಲಿ ಕ್ರಿಸ್ತನಿಗೋಸ್ಕರ ಏನು ಮಾಡಬೇಕೆಂಬ ಹಂಬಲ ಇದೆ ಎಂಬುದಾಗಿ. ಅವರಿಗೋಸ್ಕರ ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸಿರಿ. ಅವರಿಗೋಸ್ಕರ ಅವರು ಇನ್ನೂ ಕೂಡ ಕ್ರಿಸ್ತರಲ್ಲಿ ಇನ್ನೂ ಬೆಳೆಯುವುದಕ್ಕಾಗಿ, ಇನ್ನೂ ಕ್ರಿಸ್ತರಲ್ಲಿ ಅನೇಕ ಜನರಿಗೆ ಒಂದು ಸಾಕ್ಷಿಯಾಗಿ ಇರುವುದಕ್ಕಾಗಿ, ಅನೇಕ ಕ್ರಿಸ್ತನ ಬಳಿಗೆ ನಡೆಸುವುದಕ್ಕಾಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳಿಕೊಳ್ತೇನೆ. ಸಹೋದರಿಯರೇ, ನೀವು ಕೂಡ ಒಂದು ವೇಳೆ ಈ ಲೋಕದ ಹಿಂದೆ ಓಡುತ್ತಿರುವುದಾದರೆ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ. ಕ್ರಿಸ್ತನ ಬಳಿಗೆ ಬನ್ನಿ, ದೇವರು ನಿಮ್ಮನ್ನು ಮಾರ್ಪಡಿಸ್ತಾರೆ. ನೀವು ಈವರೆಗೆ ನಮ್ಮೊಟ್ಟಿಗಿದ್ದು ನಮ್ಮ ಒಂದು ಕಾರ್ಯಕ್ರಮ ವೀಕ್ಷಿಸಿದಿರಿ. ನಿಮಗೆ ತುಂಬ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವ್ಯಕ್ತಿಯೊಂದಿಗೆ, ಇನ್ನೊಂದು ಸಹೋದರರೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ ಆಸರೆ ಟಿವಿ. ವಂದನೆಗಳು.